ರಾಜಕೀಯ ಗಣ್ಯರನ್ನು ಕೂಡ ನಾವೆಲ್ಲರೂ ತುಂಬು ಹೃದಯದಿಂದ ಆಹ್ವಾನಿಸೋಣ. ಬಹುದೂರದಿಂದ ನಮ್ಮ ಆಹ್ವಾನವನ್ನು ಮನ್ನಿಸಿ ನಮ್ಮ ಜೊತೆ ತಮ್ಮ ಪ್ರೀತಿಯನ್ನು ಹಂಚಿಕೊಳ್ಳಲು ಇಲ್ಲಿ ಅನೇಕ ರಾಜಕೀಯ ಗಣ್ಯರು, ವಿಶೇಷವಾಗಿ ಕರ್ನಾಟಕದ ಮುಖ್ಯಮಂತ್ರಿಯಾದಂಥ ಸಿದ್ದರಾಮಯ್ಯನವರು ಹಾಗೂ ನಮ್ಮ ನೆಚ್ಚಿನ ನಾಯಕರಾದಂಥ ಕೆ.ಜೆ. ಜಾರ್ಜ್ ರವರು, ಮಾನ್ಯ ಸಚಿವರು, ಇಂಧನ ಇಲಾಖೆ, ಇವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರ ಜೊತೆ ಅನೇಕ ರಾಜಕೀಯ ನಿಪುಣರು, ಗಣ್ಯರು ನಮ್ಮ ಜೊತೆ ಇದ್ದಾರೆ. ಅವರಿಗೆ ನಾವು ಸ್ವಾಗತವನ್ನ ಬಯಸೋಣ. ಬ್ರದರ್ ದಯವಿಟ್ಟು ಎಲ್ಲರೂ ಕುಳಿತುಕೊಳ್ಳಿ. ಕರ್ನಾಟಕದ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರು 1948ರ ಕಾಲಘಟ್ಟದಲ್ಲಿ ಮೈಸೂರು ಜಿಲ್ಲೆಯ ಸಿದ್ದರಾಮನಹುಂಡಿಯಲ್ಲಿ ಜನನ, ಕುಗ್ರಾಮದಲ್ಲಿ ಶಾಲೆಯಿಂದ ವಂಚಿತರಾಗಿ ಮರು ಪ್ರಯತ್ನ ಮಾಡಿ ಎಲ್ಲ ಅಡೆತಡೆಗಳನ್ನು ಸವಾಲಾಗಿ ಸ್ವೀಕರಿಸಿ ಮೆಟ್ಟಿ ನಿಂತು ಸಾಧನೆಯ ಶಿಖರ ಏರಿದ ಶ್ರೀಯುತರು ಸಿದ್ದರಾಮಯ್ಯನವರ ಹೋರಾಟದ ಬದುಕು, ಬಡವರ ಕಷ್ಟ ಕ್ರಮೇಣ ಸಾರ್ವಜನಿಕ ಜೀವನಕ್ಕೆ ಅವರನ್ನು ತೊಡಗಿಸಿಕೊಳ್ಳುವಂತೆ ಮಾಡಿತು. 1978ರಲ್ಲಿ ರಾಜಕಾರಣದಲ್ಲಿ ಅಧಿಕೃತವಾಗಿ ಪ್ರವೇಶ ಮಾಡಿದರು. ತದನಂತರ ನಡೆಯುತ್ತಿರುವುದೆಲ್ಲ ಇತಿಹಾಸ. 2ನೇ ಬಾರಿ ಮುಖ್ಯಮಂತ್ರಿಯಾಗಿ ನಮ್ಮನ್ನು ಮುನ್ನಡೆಸುತ್ತಿರುವಂತಹ ಶ್ರೀಯುತ ಸಿದ್ದರಾಮಯ್ಯನವರನ್ನ ಬಡವರ ಬಂಧು, ಹಳ್ಳಿ ಹೈದ, ಟಗರು, ಹುಲಿಯ ಎಂದು ಕರೆಯುವುದು ಸರ್ವೇ ಸಾಮಾನ್ಯ. ನಮ್ಮ ಧರ್ಮಕ್ಷೇತ್ರದ ಅಮೃತ ಮಹೋತ್ಸವಕ್ಕಾಗಿ ಈ ಪುಣ್ಯಕ್ಷೇತ್ರಕ್ಕೆ ಬಂದಿರುವುದು ಅವರ ಪುಣ್ಯ. ಅವರನ್ನು ಇಷ್ಟು ಹತ್ತಿರದಿಂದ ನೋಡುವುದು ನಮ್ಮೆಲ್ಲರ ಪುಣ್ಯ. ಈ ಪುಣ್ಯದ ಈ ಕಾರ್ಯದಲ್ಲಿ ಶ್ರೀಯುತರನ್ನು ಸ್ವಾಗತಿಸಲು ಬರುತ್ತಿದ್ದಾರೆ ಬಳ್ಳಾರಿ ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರಾದಂತಹ ಪರಮ ಪೂಜ್ಯ ಅತಿ ವಂದನೀಯ ಡಾಕ್ಟರ್ ಎನ್ರಿ ಡಿಸೋಜರ್ ಅವರು.